ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇಂದು ನಾವು ಕನ್ನಡ ಚಿತ್ರರಂಗದ ದಿಗ್ಗಜ, ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಜೀವಂತವಾಗಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ಸಲ್ಲಿಸಲು ಈ ವಿಡಿಯೋವನ್ನು ಅರ್ಪಿಸುತ್ತಿದ್ದೇನೆ. ಅವರೊಬ್ಬ ನಟನಲ್ಲ, ಅದೊಂದು ಭಾವನೆ. ಅವರೊಬ್ಬ ಕಲಾವಿದನಲ್ಲ, ಅವರು ಕನ್ನಡಿಗರ ಹೆಮ್ಮೆ. ಇಂದು ನಾವು ನಮನ ಸಲ್ಲಿಸುತ್ತಿದ್ದೇವೆ ಕನ್ನಡ ಚಿತ್ರರಂಗದ ಅಜರಾಮರ ದಿಗ್ಗಜ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ. ಕ್ರಿಸ್ತಶಕ 1950 ಸೆಪ್ಟೆಂಬರ್ 18ರಂದು ಮೈಸೂರಿನಲ್ಲಿ ಜನಿಸಿದ ಸಂಪತ್ ಕುಮಾರ್ ನಂತರ ವಿಷ್ಣುವರ್ಧನ್ ಎಂಬ ಹೆಸರಿನಲ್ಲಿ ಚಿತ್ರರಂಗದಲ್ಲಿ ಅಜರಾಮರರಾದರು. ಅವರ ಮೊದಲ ಹೆಜ್ಜೆ 1972ರ ನಾಗರಹಾವು ಚಿತ್ರದಲ್ಲಿ ಡಾಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ರಾಮಾಚಾರ್ಯ ಪಾತ್ರದಲ್ಲಿ ಅವರು ಕನ್ನಡಿಗರ ಮನಸ್ಸು ಗೆದ್ದಿದ್ದರು. ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಎಂಬ ಬಿರುದನ್ನು ಗಳಿಸಿದರು. ಪ್ರತಿಯೊಂದು ಪಾತ್ರದಲ್ಲೂ ವಿಭಿನ್ನತೆ, ಶಕ್ತಿ, ಭಾವನೆ, ಶಿಸ್ತು ಅವರ ಅಭಿನಯದಲ್ಲಿ ನಾವು ಕಂಡಿದ್ದೆವು. ಪ್ರೀತಿ, ಕ್ರೋಧ, ಧೈರ್ಯ, ತ್ಯಾಗ ಒಂದು ನಿಜವಾದ ನಾಯಕನ ಗುಣಗಳು. ಅವರು ಕೇವಲ ಸಾಹಸ ಸಿಂಹವಲ್ಲ ಸ್ನೇಹಿತರೆ, ಅವರು ಕನ್ನಡ ಸಂಸ್ಕೃತಿಯ ಪ್ರತಿನಿಧಿ. ಅವರು ಚಿತ್ರರಂಗದ ಹೊರಗೂ ಒಂದು ದೀಪವಾಗಿದ್ದರು. ಅವರ ಧರ್ಮ, ನಿಷ್ಠೆ ಮತ್ತು ಸಮಾಜ ಸೇವೆ ಅದೊಂದು ಮಾದರಿ. ಅವರು ತಮ್ಮ ಅಭಿಮಾನಿಗಳನ್ನು ಕುಟುಂಬದಂತೆ ಕಾಣುತ್ತಿದ್ದರು. ಅವರ ಮಾತುಗಳಲ್ಲಿ ಶಾಂತಿ, ಅವರ ನಗುವಿನಲ್ಲಿ ವಿಶ್ವಾಸ. ಅಭಿಮಾನಿಗಳು ಅವರನ್ನು ದೇವರಂತೆ ಪೂಜಿಸುತ್ತಿದ್ದಾರೆ. ಅಭಿಮಾನಿಗಳ ಹೃದಯದಲ್ಲಿ ಅವರು ನಿರ್ಮಿಸಿರುವ ಮೆಮೋರಿಯಲ್ ಇಂದಿಗೂ ಉಳಿದಿದೆ. 2009ರ ಡಿಸೆಂಬರ್ 30ರಂದು ಅವರು ನಮ್ಮನ್ನು ಅಗಲಿದರು. ಆ ದಿನ ಕನ್ನಡ ಚಿತ್ರರಂಗ ತನ್ನ ಒಂದು ಅಂಗಳವನ್ನು ಕಳೆದುಕೊಂಡಿತು. ಆದರೆ ಅವರ ಕಲೆಯು, ಅವರ ಮೌಲ್ಯಗಳು, ಅವರ ವ್ಯಕ್ತಿತ್ವ ಇವುಗಳು ನಮ್ಮೊಂದಿಗೆ ಸದಾ ಇರುತ್ತವೆ. ಇಂದು ಮೈಸೂರಿನಲ್ಲಿ ನಿರ್ಮಿಸಲಾದ ವಿಷ್ಣುವರ್ಧನ್ ಮೆಮೋರಿಯಲ್ ಅವರ ಜೀವನದ ಪ್ರತಿಬಿಂಬವಾಗಿದೆ. ಅವರ ಫೋಟೋಗಳು, ಪ್ರಶಸ್ತಿಗಳು, ಸ್ಮರಣೀಯ ವಸ್ತುಗಳು ಕಾಣಸಿಗುತ್ತವೆ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಇದ್ದಂಥ ಸ್ಮಾರಕಕ್ಕೆ ಹಲವು ತೊಂದರೆಗಳು. ಆದರೆ ನಮ್ಮೆಲ್ಲರ ನೆಚ್ಚಿನ ಸುದೀಪ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೋಸ್ಕರ 1/2 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಇದೆಲ್ಲವೇ ಖುಷಿಯ ವಿಚಾರ. ಏನೇ ಆಗಲಿ ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇವಲ ನಟನಲ್ಲ, ಅದೊಂದು ಭಾವನೆ. ಅವರು ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಅವರ ಕಲೆಯು ಕಾಲಾಂತರಕ್ಕೂ ಜೀವಂತವಾಗಿರುತ್ತದೆ. ಅವರನ್ನು ನಾವು ಮರೆಯಲಾರೆವು. ಅವರು ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ನಿತ್ಯದ ಪ್ರೇರಣೆ. ಈ ವಿಡಿಯೋ ಮೂಲಕ ನಾವು ಅವರಿಗೆ ನಮ್ಮ ಹೃದಯಪೂರ್ವಕ ನಮನ ಸಲ್ಲಿಸೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.